ಆತ್ಮೀಯ ವೀಕ್ಷಕರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳು ನಿಮ್ಮ ಜೀವಿತಕ್ಕೆ ಸಂತೋಷವನ್ನು, ಭರವಸೆಯನ್ನು, ನಿರೀಕ್ಷೆಯನ್ನು ಈ ಕಾರ್ಯಕ್ರಮದ ಮೂಲಕ ನೀಡುತ್ತಿದೆಯಲ್ಲವೇ? ಹೌದು, ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ದೇವರ ವಾಕ್ಯದಲ್ಲಿ ಸಿಗುತ್ತದೆ. ಆದುದರಿಂದ ಇಂದು ಕೂಡ ದೇವರು ನಮ್ಮ ಸಂಗಡ ಮಾತನಾಡುವಂತೆ ನಾವು ಬೇಡಿಕೊಳ್ಳುತ್ತಾ, ಇಂದಿನ ಅಧ್ಯಾಯದಲ್ಲಿ ಅಬ್ರಹಾಮನ ಸೇವಕನು ನಂಬಿಗಸ್ತನಾಗಿ ದೇವರನ್ನು ಆತುಕೊಂಡು ಇಸಾಕನಿಗೆ ಕನ್ಯೆಯನ್ನು ಕರೆದುಕೊಂಡು ಬರುವುದಕ್ಕಾಗಿ ನೀಟಾದ ಮಾರ್ಗದಲ್ಲಿ ಅಬ್ರಹಾಮನ ಬಂಧುಗಳ ಮನೆಗೆ ಬಂದದ್ದು. ದೇವರು ಹೇಗೆ ಅವನನ್ನು ನಡೆಸಿದನು ಮತ್ತು ಈ ಸೇವಕನು ಈ ಕಾರ್ಯದಲ್ಲಿ ಯಾರಿಗೆ ಹೋಲಿಕೆಯಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿದೆ. ಕೀರ್ತನೆಗಳು 119:47 ವಚನ. ಆತ್ಮೀಯ ವೀಕ್ಷಕರೇ, ದೇವರ ಮಹಾಕೃಪೆಯಿಂದ ಸತ್ಯವೇದದ ಮೊದಲನೇ ಪುಸ್ತಕವಾಗಿರುವ ಆದಿಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದುವರಿಯುತ್ತಿರುವಂತೆ ನಾವು ಈಗ ಹೆಚ್ಚು ಕಡಿಮೆ ಮಧ್ಯದ ಭಾಗಕ್ಕೆ ಬಂದಿರುತ್ತೇವೆ. ಈಸಾಕನಿಗೆ ಕನ್ಯೆಯನ್ನು ತರುವುದಕ್ಕಾಗಿ ಅಬ್ರಹಾಮನ ಸೇವಕನು ಅಬ್ರಹಾಮನ ಸ್ವದೇಶಕ್ಕೆ ಬಂದಿರುತ್ತಾನೆ. ಅಲ್ಲಿ ಅಬ್ರಹಾಮನ ತಮ್ಮನಾದ ನಾಹೋರನಿಗೆ ಮಿಲ್ಕಳಲ್ಲಿ ಹುಟ್ಟಿದ ಬೆತುವೇಲನ ಮಗಳಾದ ರೆಬೆಕ್ಕಳನ್ನು ಬಾವಿಯ ಬಳಿಯಲ್ಲಿ ಸಂಧಿಸುತ್ತಾನೆ. ಆಕೆಯೂ ತೋರಿಸಿದ ಉಪಚಾರದಿಂದ ಆಕೆಯೇ ತನ್ನ ಈಸಾಕನಿಗೆ ಸೂಕ್ತವಾದ ಕನ್ಯೆ ಎಂದು ಗುರುತಿಸುತ್ತಾನೆ. ನಂತರ ರೆಬೆಕ್ಕಳ ಅಣ್ಣನಾದ ಲಾಬಾನನು ಸಂಧಿಸಿದ್ದನ್ನು ನೋಡಿದ್ದೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ನೋಡೋಣ. ಬಂದಾಗ ಅವನಿಗೆ, ಯೆಹೋವನ ದಯೆಯನ್ನು ಹೊಂದಿದವನೇ, ಒಳಕ್ಕೆ ಬಾ, ಯಾಕೆ ಹೊರಗೆ ನಿಂತಿರುತ್ತೀ? ನಿನಗೋಸ್ಕರ ನನ್ನ ಮನೆಯನ್ನು, ಒಂಟೆಗಳಿಗೆ ಸ್ಥಳವನ್ನೂ ಸಿದ್ಧ ಮಾಡಿದ್ದೇನೆ ಎಂದು ಹೇಳಿದನು. ಆ ಮನುಷ್ಯನು ಮನೆಯೊಳಕ್ಕೆ ಬಂದಾಗ ಲಾಬಾನನು ಒಂಟೆಗಳ ಹೊರೆಗಳನ್ನು ಇಳಿಸಿ ಅವುಗಳಿಗೆ ಹುಲ್ಲನ್ನೂ ಮೇವನ್ನೂ ಕೊಡಿಸಿ ಆ ಮನುಷ್ಯನ ಮತ್ತು ಅವನ ಸಂಗಡಿದ್ದವರ ಕಾಲುಗಳನ್ನು ತೊಳೆಯುವುದಕ್ಕೆ ನೀರನ್ನು ತರಿಸಿದನು ಎಂಬುದೇ. ಪ್ರಿಯರೇ, ಲಾಬಾನನು ಸಹ ಸೃಷ್ಟಿಕರ್ತನು, ಜೀವಸ್ವರೂಪನಾದ ದೇವರು, ಒಬ್ಬನೇ ದೇವರು ಇರುವುದನ್ನು ಗುರುತಿಸಿದನು. ನೋಡಿರಿ, ಮತ್ತೆ ನಾವು ಈ ವಾಕ್ಯ ಭಾಗದಲ್ಲಿ ಕಾಲು ತೊಳೆಯುವ ಪದ್ಧತಿಯನ್ನು ನೋಡುವರಾಗಿದ್ದೇವೆ. ಇಲ್ಲಿ ಗಮನಿಸುವಾಗ ಅಬ್ರಹಾಮನ ಸೇವಕನೊಂದಿಗೆ ಹಲವಾರು ಜನರು ಸಹ ಬಂದಿರುತ್ತಾರೆ. ಲಾಬಾನನು ಅಬ್ರಹಾಮನ ಸೇವಕನಿಗೆ ರಾಜಯೋಗದ ಅತಿಥಿ ಸತ್ಕಾರವನ್ನು ನೀಡುತ್ತಾನೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಕ್ರಿಸ್ತನ ಮತ್ತು ಸಭೆಯ ನಡುವಿನ ಸುಂದರವಾದ ಚಿತ್ರಣವನ್ನು ನಾವು ನೋಡುವರಾಗಿದ್ದೇವೆ. ಒಂದಾನೊಂದು ದಿನ ಸಭೆಯು ಕ್ರಿಸ್ತನ ಮದಲಗಿತ್ತಿಯಾಗಲಿದೆ ಎಂಬ ನಾಮಾಂಕಿತವನ್ನು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಲಾಗಿತ್ತು. ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನು ಈ ಲೋಕದೊಳಗೆ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಮೂಲಕ ಇಂದು ಸಭೆಯನ್ನು ಗೆದ್ದುಕೊಳ್ಳುತ್ತಾ ಇರುವ ರೀತಿ ಇದಾಗಿದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 33ನೇ ವಚನವನ್ನು. ಆದರೆ ಅವನಿಗೆ ಊಟಕ್ಕೆ ಬಡಿಸಿದಾಗ ಅವನು, ನಾನು ಬಂದ ಕೆಲಸವನ್ನು ಹೇಳದೆ ಊಟ ಮಾಡುವುದಿಲ್ಲ ಅನ್ನಲು ಲಾಬಾನನು, ಹೇಳು ಅಂದನು ಎಂಬುದೇ. ಪ್ರಿಯರೇ, ನಾನು ಬಂದ ಕೆಲಸವನ್ನು ಹೇಳದೆ ಊಟ ಮಾಡುವುದಿಲ್ಲ ಎಂಬುದಾಗಿ ಸೇವಕನು ಹೇಳಿರುವಂಥ ಮಾತನ್ನು ನೋಡುವಾಗ ಇದು ಈ ಲೋಕದಲ್ಲಿ ಮತ್ತೊಬ್ಬರ ಕುರಿತು ಹೇಳಲು ಬಂದಿರುವ ಪವಿತ್ರಾತ್ಮನ ಗುಣಲಕ್ಷಣವಾಗಿದೆ. ದೇವರಿಗೆ ಸಂಬಂಧಿಸಿದಂತೆ ಅದು ಪ್ರಾಥಮಿಕ ವ್ಯವಹಾರವಾಗಿರುತ್ತದೆ. ನಮ್ಮ ಸರಕಾರದ ವ್ಯವಹಾರ, ಸುದ್ದಿ ಮಾಧ್ಯಮದ ದೊಡ್ಡ ವ್ಯವಹಾರ ಮತ್ತು ದೊಡ್ಡ ನಿಗಮಗಳು, ಆಟೋಮೊಬೈಲ್ ಮತ್ತು ವಿಮಾನ ಕಂಪನಿಗಳು, ಇವು ಬಹಳ ಮುಖ್ಯವಾದ ಇತರ ವ್ಯವಹಾರಗಳು ಕೂಡ ಇವೆ ಎಂದು ನನಗೆ ತಿಳಿದಿದೆ. ಇದೆಲ್ಲವೂ ಮುಖ್ಯ, ಉತ್ತಮವಾದ ವ್ಯವಹಾರ. ಆದರೆ ಜನರಲ್ ಮೋಟಾರ್ಸ್ ಅಥವಾ ವಾಷಿಂಗ್ಟನ್ ಡಿಸಿಯ ಸರಕಾರದ ಕಾರಣ ದೇವರು ಈ ಜಗತ್ತಿನೊಂದಿಗೆ ವ್ಯವಹರಿಸುವುದನ್ನು ಮುಂದುವರಿಸುತ್ತಿಲ್ಲ. ವಾಲ್ ಸ್ಟ್ರೀಟ್ನಲ್ಲಿನ ಷೇರು ಮಾರುಕಟ್ಟೆ ಸ್ವರ್ಗದಲ್ಲಿ ದೊಡ್ಡ ಕಾಳಜಿಯನ್ನು ಹೊಂದಿಲ್ಲ. ದೇವರಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ವಿಷಯವೇನೆಂದರೆ ಲೋಕದ ಜನರಿಗೆ ಸುವಾರ್ತೆಯನ್ನು ತಲುಪಿಸುವುದು. ಪರಲೋಕಕ್ಕೆ ಸಂಬಂಧಿಸಿದಂತೆ ಬೇರೆ ಯಾವ ವ್ಯವಹಾರವಾಗಲಿ ಅಥವಾ ಕರ್ತವ್ಯವಾಗಲಿ ಪ್ರಾಮುಖ್ಯವಾದದ್ದಾಗಿರುವುದಿಲ್ಲ. ಪ್ರಿಯರೇ,
ಅಬ್ರಹಾಮನ ಸೇವಕನು ತಾನು ಬಂದಿರುವ ವಿಷಯವನ್ನು ತಿಳಿಸದೆ ಊಟ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಮತ್ತು ಅವರು ಅದಕ್ಕೆ ಅನುಮತಿಸುತ್ತಾ ಇದ್ದಾರೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿರಿ. ಅವನು ಹೇಳಿದ್ದೇನೆಂದರೆ, ನಾನು ಅಬ್ರಹಾಮನ ಸೇವಕನು ಎಂಬುದೇ. ನೋಡಿರಿ ಪ್ರಿಯರೇ, ಇಲ್ಲಿ ಪುನಃ ಆ ಸೇವಕನ ಹೆಸರನ್ನು ನೋಡುವುದಿಲ್ಲ. ಅದರಂತೆಯೇ ಸತ್ಯದ ಆತ್ಮನು ಬಂದಾಗ ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು ಎಂಬುದನ್ನು ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನಗಳಲ್ಲಿ ನೋಡುತ್ತೇವೆ. ಹಾಗಾದರೆ ಈ ಪವಿತ್ರಾತ್ಮನ ಹೆಸರು ಏನಾಗಿರುತ್ತದೆ? ಪ್ರಿಯರೇ, ಆತನಿಗೆ ಹೆಸರು ಇರುವುದಿಲ್ಲ. ಆತನು ತನ್ನ ಕುರಿತಾಗಿ ಮಾತಾಡಿಕೊಳ್ಳಲು ಇಲ್ಲಿಗೆ ಬರುವುದಿಲ್ಲ. ಆದರೆ ಆತನು ಬೇರೊಬ್ಬರ ಅಂದರೆ ಕ್ರಿಸ್ತನ ಕುರಿತು ಮಾತಾಡುವುದಕ್ಕೆ ಬಂದಿರುತ್ತಾನೆ. ಅದರಂತೆ ಅಬ್ರಹಾಮನ ಸೇವಕನ ಹೆಸರು ಕೊಡಲ್ಪಟ್ಟಿರುವುದಿಲ್ಲ. ಅವನು ತಾನು ಅಬ್ರಹಾಮನ ಸೇವಕನು ಎಂಬುದಾಗಿ ಗುರುತಿಸಿಕೊಂಡಿರುತ್ತಾನೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿರಿ. ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು ಎಂಬುದೇ. ಪ್ರಿಯರೇ, ಸೇವಕನು ಈಗ ತನ್ನ ಯಜಮಾನನು ತಂದೆಯೂ ಆಗಿರುವ ಅಬ್ರಹಾಮನ ಕುರಿತು ಹೇಳುತ್ತಾ ಇದ್ದಾನೆ ಮತ್ತು ಇದೇ ಸಂಗತಿಯನ್ನು ಪವಿತ್ರಾತ್ಮನು ನಮಗೆ ಹೇಳುವಂಥವನಾಗಿದ್ದಾನೆ. ಆತನು ಈ ಲೋಕಕ್ಕೆ ಪಾಪದ, ನೀತಿಯ ಮತ್ತು ನ್ಯಾಯ ತೀರ್ಪಿನ ಅರುಹನ್ನು ಹುಟ್ಟಿಸುವನಾಗಿದ್ದಾನೆ. ಈ ಮೂರು ಸಂಗತಿಗಳನ್ನು ಆತನು ಕಳೆದು ಹೋದ ಈ ಲೋಕಕ್ಕೆ ತಿಳಿಸುತ್ತಾನೆ. ಪಾಪಮಯ ಲೋಕದ ಮೇಲೆ ಮತ್ತು ಮಾನವ ಕುಲದ ಮೇಲೆ ನ್ಯಾಯ ತೀರ್ಪು ಬರುತ್ತದೆ ಎಂಬುದನ್ನೂ ನಮಗೆ ತಿಳಿಯಪಡಿಸುತ್ತಾನೆ. ಇಂದು ಜನರು ಪಾಪಿಗಳಾಗಿರುವುದರಿಂದ ಅವರು ಕಳೆದು ಹೋದವರಾಗಿದ್ದಾರೆ. ಅವರು ಕ್ರಿಸ್ತನ ಬಗ್ಗೆ ಕೇಳಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವರು ಪಾಪಿಗಳಾಗಿರುವುದರಿಂದ ಕಳೆದು ಹೋದವರಾಗಿದ್ದಾರೆ. ಪ್ರಿಯರೇ, ಇದು ಇಂದಿನ ಮನುಷ್ಯನ ಸ್ಥಿತಿಯಾಗಿರುತ್ತದೆ. ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿದ್ದಾನೆ ಎಂಬುದಾಗಿ ಸೇವಕನು ಹೇಳುತ್ತಾ ಇದ್ದಾನೆ. ಅಬ್ರಹಾಮನನ್ನು ಅಭಿವೃದ್ಧಿಪಡಿಸಿದ ದೇವರು ಸಕಲವನ್ನು ಹೊಂದಿರುವ ಧನವಂತನಾಗಿರುತ್ತಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ 24ನೇ ಅಧ್ಯಾಯ 36ನೇ ವಚನವನ್ನು. ನನ್ನ ದಣಿಯ ಪತ್ನಿಯಾದ ಸಾರಳು ವೃದ್ಧಾಪ್ಯದಲ್ಲಿ ಅವನಿಗೆ ಮಗನನ್ನು ಹೆತ್ತಳು. ಆ ಮಗನಿಗೆ ನನ್ನ ದಣಿಯು ತನಗಿರುವುದನ್ನೆಲ್ಲ ಕೊಟ್ಟಿದ್ದಾನೆ ಎಂಬುದೇ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನಂತ ಶ್ರೇಷ್ಠವಾದ ರೀತಿಯಲ್ಲಿ ಬಾಧ್ಯಸ್ಥನಾಗಿದ್ದಾನೆ ಮತ್ತು ಇಂದು ನಾವು ಆತನೊಂದಿಗೆ ಜೊತೆ ಬಾಧ್ಯಸ್ಥರಾಗಿರುತ್ತೇವೆ. ತನ್ನ ದಣಿಯ ಮಗನಿಗೆ ಕನ್ಯೆಯಾಗಿ ಬರುವವಳು ತನ್ನ ದಣಿಗೆ ಇರುವ ಎಲ್ಲವುಗಳಿಗೆ ಬಾಧ್ಯಸ್ಥಳಾಗಿರುವಳು ಎಂಬುದನ್ನು ಈ ಕುಟುಂಬಕ್ಕೆ ತಿಳಿಸಲು ಅಬ್ರಹಾಮನ ಸೇವಕನು ಬಂದಿರುತ್ತಾನೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ನನ್ನ ದಣಿಯು ನನಗೆ ನಾನು ವಾಸವಾಗಿರುವ ಕಾನಾನ್ ದೇಶದವರಿಂದ ನನ್ನ ಮಗನಿಗೆ ಹೆಣ್ಣನ್ನು ತೆಗೆದುಕೊಳ್ಳದೆ ಎಂಬುದೇ. ಪವಿತ್ರಾತ್ಮನು ಇಂದು ಪಾಪಿಗಳನ್ನು ಕರೆಯುತ್ತಾ ಇದ್ದಾನೆ. ಆದರೆ ಆ ಪಾಪಿಗಳು ದೇವರ ಸದಾ ಜೀವವುಳ್ಳ ವಾಕ್ಯವೆಂಬ ನಾಶವಾಗದ ಬೀಜದಿಂದ ಪುನರ್ಜನ್ಮವನ್ನು ಹೊಂದಿರುವವರಾಗಿರುತ್ತಾರೆ. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ಇಂಥವರನ್ನು ಆತನು ಕರೆಯುತ್ತಾ ಇದ್ದಾನೆ. ಅವರು ಪಾಪಿಗಳಾಗಿದ್ದರೂ ಆದರೆ ಈಗ ದೇವರ ಮಕ್ಕಳಾಗಿ ಮಾಡಲ್ಪಟ್ಟಿರುತ್ತಾರೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುತ್ತೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂಬುದಾಗಿ. ಪ್ರಿಯರೇ, ದೇವರು ಕಾನಾನ್ಯರನ್ನು ತೆಗೆದುಕೊಳ್ಳುತ್ತಾ ಇಲ್ಲ. ಆತನ ಮಕ್ಕಳು ಮಾನಸಾಂತರ ಹೊಂದಿದವರಾಗಿರಬೇಕು. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 38ನೇ ವಚನದಿಂದ 49ನೇ ವಚನದವರೆಗೆ ನಾವು ನೋಡುವಾಗ, ಪ್ರಿಯರೇ, ಅಬ್ರಹಾಮನ ಸೇವಕನು ತಾನು ಮಾಡಿದ ಈ ಪ್ರಯಾಣದ ಉದ್ದೇಶವನ್ನು ಮತ್ತು ಸಂಭವಿಸಿದ ಎಲ್ಲ ಸಂಗತಿಗಳನ್ನು ರೆಬೆಕ್ಕಳ ಕುಟುಂಬದವರ ಮುಂದೆ ವಿವರವಾಗಿ ಹೇಳುತ್ತಿರುವುದನ್ನು ಗಮನಿಸಬಹುದು. ನೋಡಿರಿ, ರೆಬೆಕ್ಕಳ ಕುಟುಂಬದ ಪರವಾಗಿ ಲಾಬಾನನು ಮಾತನಾಡುವ ವ್ಯಕ್ತಿಯಾಗಿದ್ದಾನೆ. ಈಗ ಅವನು ಮಾತನಾಡುವುದನ್ನು ನಾವು ಆಲಿಸೋಣ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 50 ಮತ್ತು 51ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ಲಾಬಾನನು, ಬೆತುವೇಲನು
ಈ ಕಾರ್ಯವು ಯೆಹೋವನಿಂದಲೇ ಉಂಟಾಯಿತು, ನಾವಂತೂ ಹೌದೆಂದೂ ಅಲ್ಲವೆಂದೂ ಹೇಳಲಾರೆವು. ರೆಬೆಕ್ಕಳನ್ನು ನಿನ್ನ ವಶಕ್ಕೆ ಕೊಡುತ್ತೇವೆ, ಕರೆದುಕೊಂಡು ಹೋಗಬಹುದು. ಯೆಹೋವನು ಹೇಳಿದಂತೆಯೇ ಆಕೆ ನಿನ್ನ ದಣಿಯ ಮಗನಿಗೆ ಹೆಂಡತಿಯಾಗಲಿ ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಅಬ್ರಹಾಮನ ಸೇವಕನ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಲಾಬಾನನು ಮತ್ತು ಬೆತುವೇಲನು ಅದರಲ್ಲಿ ಯೆಹೋವನ ಹಸ್ತವಿರುವುದನ್ನು ಗ್ರಹಿಸಿಕೊಂಡು, ಈ ಕಾರ್ಯವು ಯೆಹೋವನಿಂದಲೇ ಉಂಟಾಯಿತು, ನಾವಂತೂ ಹೌದೆಂದೂ ಅಲ್ಲವೆಂದೂ ಹೇಳಲಾರೆವು. ರೆಬೆಕ್ಕಳನ್ನು ನಿನ್ನ ವಶಕ್ಕೆ ಕೊಡುತ್ತೇವೆ ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 52 ಮತ್ತು 53ನೇ ವಚನವನ್ನು ನೋಡೋಣ. ಅಬ್ರಹಾಮನ ಸೇವಕನು ಅವರ ಮಾತನ್ನು ಕೇಳಿದಾಗ ಯೆಹೋವನಿಗೆ ಬೊಗ್ಗಿ ನಮಸ್ಕರಿಸಿದನು. ಆಮೇಲೆ ತಾನು ತಂದಿದ್ದ ಬೆಳ್ಳಿ ಬಂಗಾರದ ಒಡವೆಗಳನ್ನು ವಸ್ತ್ರಗಳನ್ನು ತೆಗೆದು ರೆಬೆಕ್ಕಳಿಗೆ ಕೊಟ್ಟನು. ಆಕೆಯ ಅಣ್ಣನಿಗೂ ತಾಯಿಗೂ ಸಹ ಬೆಳೆಯುಳ್ಳ ಉಡುಗೊರೆಗಳನ್ನು ಕೊಟ್ಟನು ಎಂಬುದೇ. ಪ್ರಿಯರೇ, ಇದೇ ರೀತಿಯಲ್ಲಿ ಪವಿತ್ರಾತ್ಮನು ದೇವರ ಮಕ್ಕಳಿಗೂ ಕೊಡುವಾತನಾಗಿದ್ದಾನೆ. ನಾವು ಕ್ರಿಸ್ತನ ಬಳಿಗೆ ಬರುವಾಗ ಯಥಾರ್ಥವಾದ, ಪ್ರಾಮಾಣಿಕವಾದ, ಸಂಚಕಾರವಾಗಿರುವ ಪವಿತ್ರಾತ್ಮನನ್ನು ಹೊಂದಿರುವವರಾಗಿರುತ್ತೇವೆ ಎಂಬುದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಈ ಅದ್ಭುತವಾದ ಸಂಗತಿಗಳು ಇಂದು ವಿಶ್ವಾಸಿಗೆ ಕೊಡಲ್ಪಟ್ಟಿರುತ್ತವೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 54 ಮತ್ತು 55ನೇ ವಚನವನ್ನು ಗಮನಿಸಿರಿ. ಬಳಿಕ ಅವನು ಅವನ ಸಂಗಡ ಬಂದ ಮನುಷ್ಯರು ಊಟ ಉಪಚಾರಗಳನ್ನು ತೀರಿಸಿಕೊಂಡು ರಾತ್ರಿಯೆಲ್ಲ ಅಲ್ಲೇ ಇದ್ದರು. ಬೆಳಿಗ್ಗೆ ಎದ್ದಾಗ ಅವನು, ನನ್ನ ದಣಿಯ ಬಳಿಗೆ ಹೋಗುವುದಕ್ಕೆ ನನಗೆ ಅಪ್ಪಣೆಯಾಗಲಿ ಎಂದು ಕೇಳಲು, ರೆಬೆಕ್ಕಳ ಅಣ್ಣನೂ ತಾಯಿಯೂ ಅವನಿಗೆ, ಹುಡುಗಿಯು ಇನ್ನೂ 8-10 ದಿನವಾದರೂ ನಮ್ಮಲ್ಲಿರಲಿ, ಆಮೇಲೆ ಆಕೆ ಹೋಗಬಹುದು ಎಂದು ಹೇಳಿದರು ಎಂಬುದೇ. ಪ್ರಿಯರೇ, ಅಬ್ರಹಾಮನ ಸೇವಕನು ಈಗ ಅವಸರದಲ್ಲಿರುವುದನ್ನು ನೋಡುತ್ತೇವೆ. ಇದು ಅವನಿಗೆ ಕೊಡಲ್ಪಟ್ಟಿರುವ ದೊಡ್ಡ ವ್ಯವಹಾರ ಜವಾಬ್ದಾರಿಯಾಗಿರುತ್ತದೆ. ಆದರೆ ರೆಬೆಕ್ಕಳ ಅಣ್ಣನೂ ತಾಯಿಯೂ ಅವರನ್ನು ತಡೆದು, ಹುಡುಗಿಯು ಇನ್ನೂ 8-10 ದಿನವಾದರೂ ನಮ್ಮಲ್ಲಿರಲಿ, ಆಮೇಲೆ ಆಕೆ ಹೋಗಬಹುದು, ಯಾಕೆ ಈ ಅವಸರ ಎಂಬುದಾಗಿ ಕೇಳುತ್ತಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 56-57ನೇ ವಚನಗಳನ್ನು ನಾವು ನೋಡುವುದಾದರೆ, ಅಲ್ಲಿ ಅಬ್ರಹಾಮನ ಸೇವಕನು ತನ್ನ ಅವಸರಕ್ಕೆ ಕಾರಣವನ್ನು ತಿಳಿಸುತ್ತಾ ಇದ್ದಾನೆ. ಈಗ ನಾವು ಬಹು ಮುಖ್ಯವಾದ ಭಾಗಕ್ಕೆ ಬಂದಿರುತ್ತೇವೆ. ಇದು ಬಹು ಅದ್ಭುತಕರವಾಗಿದೆ ಎಂದು ನನಗನಿಸುತ್ತದೆ. ಇದನ್ನು ನಾವು ತಪ್ಪಿಸಿಕೊಳ್ಳುವುದು ಬೇಡ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 58ನೇ ವಚನವನ್ನು ಗಮನಿಸಿರಿ. ರೆಬೆಕ್ಕಳನ್ನು ಕರೆದು, ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ಕೇಳಿದರು. ಆಕೆ ಹೋಗುತ್ತೇನೆ ಅನ್ನಲು ಎಂಬುದೇ. ಪ್ರಿಯರೇ, ಈ ಚಿತ್ರದ ಕಡೆಗೆ ಇನ್ನೊಂದು ಸಾರಿ ನೋಡೋಣ. ಇದು ಬಹು ಹಿಂದೆಯೇ, ಅಂದರೆ ಮಾನವ ಕುಲದ ಆರಂಭದಲ್ಲಿಯೇ ಸಂಭವಿಸಿದಂಥ ದೃಶ್ಯವಾಗಿರುತ್ತದೆ. ಈ ಘಟನೆಯು ಸಂಭವಿಸಿದಂಥ ಈ ಸಮಯಕ್ಕೆ ಮನುಷ್ಯನು ಭೂಮಿಯ ಮೇಲೆ ಇದ್ದು ಈಗಾಗಲೇ ಸಾವಿರಾರು ವರ್ಷಗಳು ಗತಿಸಿದ್ದವು ಮತ್ತು ನಮ್ಮ ಹಿಂದಿನ ಸಮಯಕ್ಕೆ ಸುಮಾರು 4000 ವರ್ಷಗಳು ಗತಿಸಿರುತ್ತವೆ. ಇಲ್ಲಿ ನಾವು ನೋಡುವಂಥ ಈ ಕುಟುಂಬವು ಒಬ್ಬ ಅಪರಿಚಿತ ಅತಿಥಿಯನ್ನು ಸತ್ಕರಿಸುತ್ತಾ ಇದ್ದಾರೆ. ಆದರೆ ಆ ಸೇವಕನು ತನ್ನ ವ್ಯವಹಾರವನ್ನು ಪ್ರಸ್ತಾಪಿಸಲು ಬಯಸುತ್ತಾ ಇದ್ದಾನೆ. ಆ ಸೇವಕನು ತನ್ನ ಯಜಮಾನನಾದ ಅಬ್ರಹಾಮನ ಕುರಿತು, ಅವನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಈಸಾಕನ ಕುರಿತು ಹೇಳುವುದನ್ನು ರೆಬೆಕ್ಕಳು ಗಮನವಿಟ್ಟು ಆಲಿಸುತ್ತಾ ಇದ್ದಾಳೆ. ಆ ಸೇವಕನು ತನ್ನ ಮಾತುಗಳನ್ನು ಮುಂದುವರಿಸಿ ಈಸಾಕನ ಅದ್ಭುತಕರವಾದ ಜನನವನ್ನು, ಅವನ ಜೀವಿತವನ್ನು ತಿಳಿಸುತ್ತಾ ಇದ್ದಾನೆ. ನಂತರ ಒಂದು ದಿನ ತನ್ನ ಯಜಮಾನನು ದೇವರ ಆಜ್ಞೆಗೆ ವಿಧೇಯನಾಗಿ ಅವನ ಮಗನನ್ನು ಯಜ್ಞವಾಗಿ ಅರ್ಪಿಸುವುದಕ್ಕೋಸ್ಕರ ಮೊರಿಯಾ ಬೆಟ್ಟಕ್ಕೆ ಹೋಗಿರುವುದನ್ನು, ಅಲ್ಲಿ ದೇವರು ಆ ಮಗನನ್ನು ಯಜ್ಞವಾಗಿ ಅರ್ಪಿಸುವುದಕ್ಕೆ ಬಿಡದೆ ಅವರಿಗೆ ಒಂದು ಟಗರನ್ನು ಒದಗಿಸಿದ್ದನ್ನೂ ಹೇಳಿದನು. ಮತ್ತು ಅಂತಿಮವಾಗಿ ಆ ಯೌವನಸ್ಥ ಹುಡುಗನಿಗೆ ಕಾನಾನ್ಯರಿಂದ ಯಾರನ್ನೂ ಬಯಸದೆ ತನ್ನ ಸ್ವದೇಶದಿಂದಲೇ ಕನ್ಯೆಯನ್ನು ತರುವಂತೆ ಹೇಗೆ ತನ್ನನ್ನು ಕಳಿಸಿರುವನು ಎಂಬುದಾಗಿ ಹೇಳಿದನು. ಇವೆಲ್ಲವುಗಳನ್ನು ರೆಬೆಕ್ಕಳು ಬಹು ಜಾಗರೂಕತೆಯಿಂದ ಆಲಿಸಿದ್ದಳು. ಈಗ ಎಲ್ಲರ ಕಣ್ಣುಗಳು ಆಕೆಯ ಕಡೆಗೆ ತಿರುಗುತ್ತವೆ. ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ಕೇಳಿದರು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡಿಕೊಂಡಿದ್ದೇವೆ. ಆಗ ಆಕೆಯು
ಹಿಂದೆಯೂ ಮುಂದೆಯೂ ನೋಡದೆ ಸುತ್ತು ಬಳಸಿ ಮಾತಾಡದೆ ನೇರವಾಗಿ ನಾನು ಹೋಗುತ್ತೇನೆ ಎಂದು ಬಾಗಿ ಹೇಳಿದಳು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರೆದಾಗ ಅವರೂ ಸಹ ಇದೇ ರೀತಿಯಲ್ಲಿ ತಕ್ಷಣ ನಿರ್ಧಾರ ಮಾಡಿರುವುದನ್ನು ನಾವು ಗಮನಿಸುತ್ತೇವಲ್ಲವೇ? ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಒಂದೆರಡು ಸಾರಿ ಹಿಂದಕ್ಕೆ ಹೋದರು ನಿಜ, ಆದರೆ ಅವರ ಜೀವಿತದಲ್ಲಿ ಒಂದು ದಿನ ಬಂದಿತ್ತು, ಆಗ ಸಂಪೂರ್ಣವಾಗಿ ತಮ್ಮ ಬಲೆಗಳನ್ನು ಬಿಟ್ಟು ಬಿಟ್ಟರು ಮತ್ತು ಪುನಃ ಹಿಂದಕ್ಕೆ ಹೋಗಲೇ ಇಲ್ಲ. ಅವರು ಆತನನ್ನು ಹಿಂಬಾಲಿಸಿದರೂ ಆತನ ಜೊತೆಯಲ್ಲೇ ಹೊರಟು ಹೋದರು. ಪ್ರಿಯರೇ, ಇಂದು ಪವಿತ್ರಾತ್ಮನು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಆತನೇ ಅಬ್ರಹಾಮನ ಸೇವಕನ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ. ಈಗ ಆ ಪವಿತ್ರಾತ್ಮನು ಈ ಲೋಕದಲ್ಲಿ ಇರುತ್ತಾನೆ ಮತ್ತು ಆತನು ಮೊದಲಗಿತ್ತಿಯನ್ನು ನೀನು ಬರುವಿಯಾ ಎಂಬುದಾಗಿ ಕರೆಯುತ್ತಾ ಇದ್ದಾನೆ. ನಮ್ಮನ್ನು ರಕ್ಷಿಸಿ ವಿಮೋಚಿಸೋದಕ್ಕೋಸ್ಕರ ನಮಗಾಗಿ ಸತ್ತು ಎದ್ದು ಬಂದಿರುವ ಯೇಸು ಕ್ರಿಸ್ತನ ಬಳಿಗೆ ಮೊದಲು ನಾವು ಪಾಪಿಯಾಗಿ ಬಂದು ಆತನನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳಬೇಕು. ಹಾಗೆ ಮಾಡುವಾಗ ನಾವು ಹೊಸದಾಗಿ ಹುಟ್ಟಿದವರಾಗುತ್ತೇವೆ ಮತ್ತು ದೇವರ ಮಕ್ಕಳಾಗಿ ಮಾಡಲ್ಪಟ್ಟು ಒಂದು ದಿನ ಆತನಿಗೆ ಮೊದಲಗಿತ್ತಿಯಾಗಿ ಅರ್ಪಿಸಲ್ಪಡುವ ಸಭೆಯಲ್ಲಿ ಹಾಕಲ್ಪಡುತ್ತೇವೆ. ಹಾಗಾದರೆ ನೀನು ಹೋಗುವಿಯಾ ಎಂಬ ಪ್ರಶ್ನೆಯು ನಮ್ಮ ಮುಂದೆ ಇರುತ್ತದೆ. ಪ್ರಿಯರೇ, ನಾವು ಆತನ ಆಮಂತ್ರಣವನ್ನು ಸ್ವೀಕರಿಸಲು ಸಿದ್ಧರಾಗಿರುವೆವೋ? ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಲು ನಂಬಲು ಒಪ್ಪಿಕೊಳ್ಳುವವರಾಗಿದ್ದೇವೆಯೋ? ಇದು ಸುತ್ತು ಬಳಸಿ ಮಾತನಾಡುವುದಾಗಿರುವುದಿಲ್ಲ. ಇದು ಬರೀ ಹೌದು ಅಥವಾ ಇಲ್ಲ ಎನ್ನುವ ಆಯ್ಕೆಯಾಗಿರುತ್ತದೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ: ಟೆಕ್ಸಾಸಿನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಾನು ಮಾತನಾಡುತ್ತಿದ್ದ ಸಮಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ಕ್ರಿಸ್ತನನ್ನು ಪರಿಚಯಿಸಿದೆ ಮತ್ತು ನಂತರ ನಾನು ಕೇಳಿದೆ, ನೀನು ಅವನನ್ನು ಸ್ವೀಕರಿಸುತ್ತೀಯಾ? ನಾನು ನಿಜವಾಗಿಯೂ ಉಪದೇಶ ಮಾಡಲಿಲ್ಲ, ಆದರೆ ಅಲ್ಲಿ ಕುಳಿತಿದ್ದ ಒಬ್ಬ ಯುವಕನನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಮತ್ತು ಅವನು ಆಸಕ್ತಿ ಹೊಂದಿದ್ದಾನೆಂದು ನಾನು ಹೇಳಬಲ್ಲೆ. ಅವನು ಅಲ್ಲಿಯೇ ಎದ್ದು ಕೆಳಗೆ ನಡೆದನು. ಅದು ಪ್ರೇಕ್ಷಕರ ಮೇಲೆ ಅಗಾಧವಾದ ಪರಿಣಾಮ ಬೀರಿತು. ಅವನು ಅಪೇಕ್ಷೆಯಿಂದ ಇರಲಿಲ್ಲ, ಅವನ ಬಗ್ಗೆ ಯಾವುದೇ ಅನಿಶ್ಚಿತತೆ ಇರಲಿಲ್ಲ. ನನ್ನ ಹಾಗೂ ನನಗೆ ಅಂತಹ ಸ್ಪಷ್ಟ ನಿರ್ಧಾರ ತುಂಬ ಇಷ್ಟ. ಆತನು ನಿನ್ನನ್ನು ಬಯಸುವುದು ಅದೇ ರೀತಿ. ನನ್ನ ಸ್ನೇಹಿತನೇ, ಆತನು ನಿನ್ನನ್ನು ಹೀಗೆಯೇ ಸ್ವೀಕರಿಸ್ತಾನೆ. ಆತನು ನಿನ್ನನ್ನು ಬಯಸುವುದು ಅದೇ ರೀತಿ ಎಂಬುದಾಗಿ. ನನ್ನ ಸ್ನೇಹಿತನೇ, ಆತನು ನಿನ್ನನ್ನು ಹೀಗೆಯೇ ಸ್ವೀಕರಿಸುತ್ತಾನೆ. ಈಗ ಅದು ಕಥೆಯ ಅಂತ್ಯವಾಗಿರಲಿಲ್ಲ, ಆದರೆ ಈಗ ಅವರು ತಮ್ಮ ಪ್ರಯಾಣವನ್ನು ಆರಂಭಿಸಿ ವಾಗ್ದಾನದ ದೇಶಕ್ಕೆ ಹೋಗುತ್ತಾ ಇದ್ದಾರೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 59ನೇ ವಚನದಿಂದ 61ನೇ ವಚನದವರೆಗೆ ನೋಡುವಾಗ, ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಒಂದು ಅದ್ಭುತವಾದ ಪ್ರವಾದನೆಯನ್ನು ನೋಡುತ್ತೇವೆ. ಈ ಪ್ರವಾದನೆಯು ಈಗಾಗಲೇ ನೆರವೇರಲ್ಪಟ್ಟಿದೆ. ನಾವು ಇಲ್ಲಿ ಮಾತನಾಡುತ್ತಿರುವುದು ನೆರವೇರದೆ ಉಳಿದಿರುವ ಪ್ರವಾದನೆಯಲ್ಲ, ಆದರೆ ನೆರವೇರಿದ ಪ್ರವಾದನೆಯ ಮಾತಾಗಿರುತ್ತದೆ. ಪ್ರಿಯರೇ, ಈಗ ಅವರು ಪ್ರಯಾಣ ಮಾಡಿ ವಾಗ್ದಾನದ ದೇಶಕ್ಕೆ ಹಿಂದಿರುಗಿ ಬರುತ್ತಾ ಇದ್ದಾರೆ. ಅದು ಬಹು ದೀರ್ಘವಾದ ಪ್ರಯಾಣವಾಗಿರುತ್ತದೆ ಮತ್ತು ಅಂತಹ ದೀರ್ಘವಾದ ಪ್ರಯಾಣವನ್ನು ಒಂಟೆಗಳ ಮೇಲೆ ಮಾಡುವುದು ಅಷ್ಟೊಂದು ಸುಲಭವಾದಂಥ ಸಂಗತಿಯಾಗಿದ್ದಿಲ್ಲ. ಇಡೀ ದಿನದ ಬಹು ಪ್ರಯಾಸದ ಪ್ರಯಾಣ ಮಾಡಿದ ನಂತರ ಸಾಯಂಕಾಲ ಮರುಭೂಮಿಯಲ್ಲಿನ ನೀರಿನ ಬುಗ್ಗೆಯ ಬಳಿ ಇಳಿದುಕೊಂಡಾಗ ಒಂದು ವೇಳೆ ರೆಬೆಕ್ಕಳು ಅಬ್ರಹಾಮನ ಸೇವಕನ ಬಳಿಗೆ ಹೋಗಿ, ಅಯ್ಯ, ಈಸಾಕನ ಬಗ್ಗೆ ಪುನಃ ನನಗೆ ಹೇಳಿರಿ ಎಂಬುದಾಗಿ ಕೇಳಿರಬಹುದು. ಅದಕ್ಕೆ ಆ ಸೇವಕನು, ನಿನ್ನೆಯ ರಾತ್ರಿಯಲ್ಲೇ ಹೇಳಿದ್ದೇನಲ್ಲ ಎಂಬುದಾಗಿ ಉತ್ತರಿಸಿರಬಹುದು. ಆದರೆ ರೆಬೆಕ್ಕಳು, ಹೌದು, ನೀವು ಹೇಳಿದ್ದೀರಿ, ನಾನು ಅದನ್ನು ಸ್ಪಷ್ಟವಾಗಿ ಕೇಳಿದ್ದೇನೆ, ಆದರೆ ಪುನಃ ಅದನ್ನು ಉಚ್ಚರಿಸುತ್ತೀರಾ ಎಂಬುದಾಗಿ ಭಿನ್ನಹ ಮಾಡಿಕೊಂಡಿರಬಹುದು. ಅದಕ್ಕೆ ಆ ಸೇವಕನು ಮತ್ತೊಂದಾವರ್ತಿ ಈಸಾಕನ ಅದ್ಭುತಕರ ಜನನದಿಂದ ಹಿಡಿದು ಅವನನ್ನು ಯಜ್ಞವಾಗಿ ಸಮರ್ಪಿಸಲು ಹೋಗಿರುವ ಸನ್ನಿವೇಶದವರೆಗೆ ಹೇಳಿರಬಹುದು. ಮತ್ತು ಅಂದು ಆ ರಾತ್ರಿ ರೆಬೆಕ್ಕಳು ಇಂಥ ವ್ಯಕ್ತಿಯನ್ನು ನಾನು ಎಂದು ಸಂಧಿಸೇನೋ ಎಂಬ ಆಲೋಚನೆಯಲ್ಲಿಯೇ ಸುಖವಾಗಿ ನಿದ್ರೆ ಮಾಡಿರಬಹುದು. ಅವರು ವಾಗ್ದಾನದ ದೇಶವನ್ನು ಪ್ರವೇಶಿಸಿ ಲಹೈರೋಯಿ ಬಳಿಗೆ ಬರುತ್ತಾರೆ. ಕಾನಾನ್ ದೇಶದ ದಕ್ಷಿಣ ಸೀಮೆ ಅಂದರೆ ಹೆಬ್ರೋನ್ ಮತ್ತು ಬೆರ್ಷೆಬದ ಮನೋಹರ ಸ್ಥಳದಲ್ಲಿನ ಮಾರ್ಗವಾಗಿದೆ ಎಂಬುದು ತಿಳಿದು ಬರುತ್ತದೆ.
ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 63ನೇ ವಚನವನ್ನು ಗಮನಿಸಿರಿ. ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ ಕಣ್ಣೆತ್ತಿ ನೋಡಲಾಗಿ ಒಂಟೆಗಳು ಬರುವುದನ್ನು ಕಂಡನು ಎಂಬುದೇ. ಪ್ರಿಯರೇ, ಮಾನವ ಉಪಕಥೆಯಲ್ಲಿ ಕ್ರಿಸ್ತನು ತನ್ನ ಮದಲಗಿತ್ತಿಗೋಸ್ಕರ ಬರಲಿರುವುದರ ದೃಶ್ಯವು ನಮಗೆ ಕೊಡಲ್ಪಟ್ಟಿರುವುದು. ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬಂದಾಗ ನಾವೆಲ್ಲರೂ ಆತನ ಬಳಿಗೆ ಎತ್ತಲ್ಪಡುವ ವಿಷಯವು ಅದ್ಭುತಕರವಾಗಿದೆಯಲ್ಲವೇ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಪ್ರಿಯರೇ, ಆತನು ಬರುವಾಗ ಆತನೊಂದಿಗೆ ಈಗಾಗಲೇ ಇರುವಂಥವರ ಕುರಿತು ಮತ್ತೊಂದು ದೃಶ್ಯವೂ ಇರುತ್ತದೆ. ನೋಡಿರಿ, ಸಭೆಯ ಹೆಚ್ಚಿನ ಭಾಗವು ಮರಣದ ದ್ವಾರದ ಮೂಲಕ ಹಾದು ಹೋಗಿರುತ್ತಾರೆ ಮತ್ತು ಆತನು ಬರುವಾಗ ಅವರು ಆತನೊಂದಿಗೆ ಬರಲಿರುವರು. ಅವರ ಸತ್ತ ದೇಹಗಳು ಎಬ್ಬಿಸಲ್ಪಡುವವು ಮತ್ತು ಆತ್ಮಗಳು ಹಾಗೂ ಶರೀರಗಳು ಸೇರಿಕೊಳ್ಳುವವು. ಜೀವದಿಂದುಳಿದವರು ಮಧ್ಯಾಕಾಶದಲ್ಲಿ ಕರ್ತನನ್ನು ಸಂಧಿಸಲು ಈ ಎಬ್ಬಿಸಲ್ಪಟ್ಟವರೊಂದಿಗೆ ಎತ್ತಲ್ಪಡಬೇಕಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಲಪಾರ್ಶ್ವದಿಂದ ಎದ್ದು ತನ್ನ ಸಭೆಯನ್ನು ಕರೆಯುವುದಕ್ಕಾಗಿ ಮಧ್ಯಾಕಾಶಕ್ಕೆ ಹೊರಡುವಾಗ ಈಗಾಗಲೇ ಸತ್ತವರು ಆತನನ್ನು ಮೊದಲು ನೋಡಲಿರುವರು. ಇದುವೇ ಇಲ್ಲಿನ ಚಿತ್ರಣವಾಗಿದೆ ಮತ್ತು ಇದು ಮಹಿಮೆಯುಳ್ಳ ಚಿತ್ರಣವಾಗಿದೆ ಅಲ್ಲವೇ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 64 ಮತ್ತು 65ನೇ ವಚನವನ್ನು ಗಮನಿಸಿರಿ. ರೆಬೆಕ್ಕಳು ಕಣ್ಣೆತ್ತಿ ಈಸಾಕನನ್ನು ನೋಡಿ ಒಂಟೆಯಿಂದ ಬೇಗ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನ ದಣಿಯೆಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು ಎಂಬುದೇ. ಪ್ರಿಯರೇ, ಕ್ರಿಸ್ತನ ಮೊದಲಿಗೆತ್ತಿಯಾದ ನಾವು ಕ್ರಿಸ್ತನ ನೀತಿ ಎಂಬ ವಸ್ತ್ರದಿಂದ ಹೊದಿಸಲ್ಪಡಬೇಕಾಗಿರುತ್ತದೆ. ಆದರೆ ಆತನೇ ನಮಗೋಸ್ಕರ ನೀತಿಯಾಗ ಮಾಡಲ್ಪಟ್ಟನು. ನಮ್ಮ ತಪ್ಪು ಅಪರಾಧಗಳ ನಿಮಿತ್ತ ಆತನು ಒಪ್ಪಿಸಲ್ಪಟ್ಟನು ಮತ್ತು ನಾವು ನೀತಿವಂತರಾಗಿ ಮಾಡಲ್ಪಟ್ಟು ತಂದೆಯಾದ ದೇವರ ಮುಂದೆ ನಿಲ್ಲಲು ಶಕ್ತರನ್ನಾಗಿ ಮಾಡುವ ನೀತಿಯನ್ನು ಹೊಂದಲು ಆತನು ಎಬ್ಬಿಸಲ್ಪಟ್ಟನು. ಪ್ರಿಯ ವೀಕ್ಷಕರೇ, ಈಸಾಕನನ್ನು ನೋಡಿದ ರೆಬೆಕ್ಕಳು ಅವನು ಯಾರು ಎಂಬುದನ್ನು ವಿಚಾರಿಸುತ್ತಾಳೆ. ತನ್ನ ಮನೆಯಿಂದ ಹಿಡಿದು ತನ್ನ ಪ್ರಯಾಣದುದ್ದಕ್ಕೂ ಅವನ ಕುರಿತು ಕೇಳಿದ್ದಾಳೆ. ಆದರೆ ಈಗ ಅವನನ್ನು ಮುಖಾಮುಖಿಯಾಗಿ ನೋಡಲಿದ್ದಾಳೆ. ಇದು ನಮ್ಮ ಇಂದಿನ ಸ್ಥಿತಿಗೆ ಹೋಲಿಕೆಯಾಗಿರುತ್ತದೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 66ನೇ ವಚನವನ್ನು ನೋಡಿರಿ. ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಈಸಾಕನಿಗೆ ತಿಳಿಸಿದ ನಂತರ ಎಂಬುದೇ. ಪ್ರಿಯರೇ, ಪವಿತ್ರಾತ್ಮನು ನಮ್ಮನ್ನು ಮುದ್ರೆ ಮಾಡಿರುತ್ತಾನೆ ಮತ್ತು ವಿಮೋಚನೆ ದಿನದಂದು ನಮ್ಮನ್ನು ಕ್ರಿಸ್ತನಿಗೆ ಅರ್ಪಿಸುತ್ತಾನೆ. ನೋಡಿರಿ, ಅಬ್ರಹಾಮನ ಸೇವಕನು ಕನ್ಯೆಯನ್ನು ತರುವಂಥ ವಿಷಯದಲ್ಲಿ ನಿಶ್ಚಿತತೆ ಇತ್ತು. ಈಗ ಈಸಾಕ ಮತ್ತು ರೆಬೆಕ್ಕಳ ಸಂಯೋಜನೆಯನ್ನು ನಾವು ಇಲ್ಲಿ ನೋಡಲಿದ್ದೇವೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 67ನೇ ವಚನವನ್ನು ಗಮನಿಸಿರಿ. ಈಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾರಕ್ಕೆ ಕರೆದುಕೊಂಡು ಹೋದನು. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು. ಆಕೆ ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು ಎಂಬುದೇ. ಪ್ರಿಯ ವೀಕ್ಷಕರೇ, ಅವನು ಆಕೆಯನ್ನು ಪ್ರೀತಿಸಿ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಓದಿಕೊಂಡಿದ್ದೇವೆ. ಅದರಂತೆಯೇ ಕ್ರಿಸ್ತನು ತನ್ನ ಸಭೆಯನ್ನು ಪ್ರೀತಿಸಿ ತನ್ನ ಸಭೆಗಾಗಿ ತನ್ನನ್ನೇ ಸಮರ್ಪಿಸಿರುತ್ತಾನೆ. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು ಎಂಬುದಾಗಿಯೂ ನೋಡುತ್ತೇವೆ. ಇದು ನಮ್ಮ ರಕ್ಷಣೆಯಲ್ಲಿ ಕ್ರಿಸ್ತನು ಶ್ರೇಷ್ಠವಾದ ಗಮನಾರ್ಹ ಪ್ರಮಾಣ ಅಥವಾ ಪಾಲನ್ನು ಸಂಪಾದಿಸಿಕೊಳ್ಳಲಿರುವನು ಎಂಬುದನ್ನು ಪ್ರಕಟಿಸುವಂಥದ್ದಾಗಿರುತ್ತದೆ. ಆತನು ನಮ್ಮನ್ನು ಬಯಸುತ್ತಾನೆ ಮತ್ತು ನಮಗಾಗಿ ಹಾತೊರೆಯುತ್ತಾನೆ. ಆದ ಕಾರಣ ನಾವು ನಂಬಿಗಸ್ತರಾಗಿರುವುದು ಎಷ್ಟೋ ಅವಶ್ಯವಾಗಿದೆಯಲ್ಲವೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆ. ನಮ್ಮನ್ನು ನಾವು ಆತನಿಗೆ ಕೊಟ್ಟಿದ್ದೇವೆಯೋ? ದೇವರ ಹಸ್ತದಲ್ಲಿ ಇದ್ದುಕೊಂಡು ನಾವು ಸುರಕ್ಷಿತರಾಗಿ ನಂಬಿಗಸ್ತರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಿ. ನಾವು ಕೇಳಿಸಿಕೊಳ್ಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮನ್ನೇ ನಿನಗೆ ಸಮರ್ಪಿಸಿಕೊಂಡವರಾಗಿ ನಿನ್ನ ವಾಕ್ಯ ಭರಿತರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರಬೇಕಾಗಿ ಬೇಡುತ್ತೇವೆ. ಅವರಿಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ಕೊಟ್ಟು
ನಿನ್ನ ಮಾರ್ಗದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನಾವಂತೂ ಹೌದೆಂದು ಅಲ್ಲವೆಂದು ಹೇಳಲಾರೆವು ಎಂದು ಹೇಳಿದ್ದು ಯಾರು? ನಾವಂತೂ ಹೌದೆಂದು ಅಲ್ಲವೆಂದು ಹೇಳಲಾರೆವು ಎಂದು ಹೇಳಿದ್ದು ಯಾರು? ಉತ್ತರ: ಬಿತೂವೇಲನು, ಎಲಿಯೇಜರನು, ಇಸಾಕನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಇಂದಿನ ಅಧ್ಯಾಯದಲ್ಲಿ ಕ್ರಿಸ್ತನ ಮತ್ತು ಸಭೆಯ ನಡುವಿನ ಸುಂದರವಾದ ಚಿತ್ರಣವನ್ನು ನಾವು ನೋಡಿದ್ದೇವೆ. ಸಭೆಯು ಕ್ರಿಸ್ತನ ಮೊದಲಗಿತ್ತಿಯಾಗಿದೆ. ಯೇಸು ಕ್ರಿಸ್ತನು ಈ ಲೋಕದೊಳಗೆ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಮೂಲಕ ಇಂದು ಸಭೆಯನ್ನು ತನಗಾಗಿ ಗೆದ್ದುಕೊಳ್ಳುತ್ತಾ ಇದ್ದಾನೆ. ಅದರಂತೆ ಅಬ್ರಹಾಮನ ಸೇವಕನು ನಂಬಿಗಸ್ತನಾಗಿ ತನ್ನ ದನಿಯು ಕೊಟ್ಟಂತಹ ಕಾರ್ಯವನ್ನು ನಂಬಿಕೆಯಿಂದ ನಿರ್ವಹಿಸುತ್ತಾನೆ. ಇಸಾಕನಿಗೆ ಹೆಂಡತಿಯಾಗಿ ಬಂದಂತ ರೆಬೆಕಳ ಜೀವಿತದಲ್ಲಿ ಕೂಡ ದೃಢವಾದ ತೀರ್ಮಾನವನ್ನು, ನಂಬಿಗಸ್ತಿಕೆಯನ್ನು ನಾವು ನೋಡಿದ್ದೇವೆ. ಆದುದರಿಂದ ಪ್ರಿಯರೇ, ಯೇಸು ಕ್ರಿಸ್ತನ ಕರೆಗೆ ಓಗೊಟ್ಟವರಾಗಿ ನಂಬಿಕೆಯ ಜೀವಿತದಲ್ಲಿ ನಾವು ನಡೆಯುತ್ತಾ ಆತನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿರೋಣ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಇಷ್ಟವಾಗಿರುವುದಾದರೆ ಇಂದೇ ನಮಗೊಂದು ಕರೆ ಮಾಡಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಿಯರಿಗೂ ಇದನ್ನು ತಿಳಿಯಪಡಿಸಿರಿ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ.